ಎಲ್ಲರಿಗೂ ನಮಸ್ಕಾರ. ಹೋದ ಸಂಚಿಕೆಯಲ್ಲಿ ನಮ್ಮ ವ್ಯಕ್ತಿತ್ವದ ಹುರುಪಿಗೆ 3 ಸಲಕರಣೆಗಳು ಬಗ್ಗೆ ಮಾತಾಡಿದ್ದೆ. ಅದರಲ್ಲಿ ಆಸಕ್ತಿ ಬಗ್ಗೆ ಮಾತಾಡಿದ್ದೆ, 1ನೆಯ ಸಲಕರಣೆ. ಈಗ 2ನೆಯ ಸಲಕರಣೆ ಅಭ್ಯಾಸ. ಇದ್ರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ನಿಮ್ಮ ಜೊತೆ ಆಡಲು ಬಂದಿರುವೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಅಭ್ಯಾಸ ಇರುತ್ತೆ. ಅಭ್ಯಾಸ ಇಲ್ದಿರೋ ಮನುಷ್ಯ ಇಲ್ಲ, ಅಭ್ಯಾಸ ಇಲ್ದಿರೋ ದೇಶ ಕೂಡ ಇಲ್ಲ. ಪ್ರತಿಯೊಬ್ಬರು ಭಿನ್ನ ಭಿನ್ನ ಕಾರ್ಯಕ್ಷೇತ್ರದಲ್ಲಿ ತಮ್ಮ ಅಭ್ಯಾಸವನ್ನು ನಿರಂತರವಾಗಿ ದುಡಿಸಿಕೊಳ್ಳುತ್ತಾ ಹೋಗುತ್ತಿದ್ದಾರೆ. ಅದು ಯಾವುದೇ ಅಭ್ಯಾಸ ಆಗಿರಲಿ, ಸಿನಿಮಾ ಆಗಿರಲಿ, ಸಂಗೀತ ಆಗಿರಲಿ, ರಂಗಭೂಮಿ ಆಗಿರಲಿ, ಸಾಹಿತ್ಯ ಆಗಿರಲಿ, ರಾಜಕಾರಣ ಆಗಿರಲಿ, ಯಾವುದೇ ಒಂದು ಕಾರ್ಯಕ್ಷೇತ್ರ ಆಗಿರಲಿ, ಅಲ್ಲಿ ಸತತವಾಗಿ ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋಗ್ತಾನೆ ಇರ್ತಾರೆ. ಈ ಅಭ್ಯಾಸವನ್ನು ಅಂದರೆ ಅವರವರ ಕ್ಷೇತ್ರದ ಅವರವರ ಕಾರ್ಯಕ್ಷಮತೆಯ ಕ್ಷೇತ್ರದಲ್ಲಿ ಆ ಅಭ್ಯಾಸವನ್ನು ನಾವು ಹೇಗೆ ನಮ್ಮದಾಗಿಸಿಕೊಳ್ಳಬೇಕು ಮತ್ತು ಹೇಗೆ ಅದನ್ನು ನಾವು ನಿರ್ವಹಿಸಬೇಕು, ಇದು ತುಂಬ ಮುಖ್ಯವಾದ ಪ್ರಶ್ನೆ. ಇದು ಅಭ್ಯಾಸ ಅಂದರೆ ಕೇವಲ ಒಂದು ದಿನದ ತೋರಿಕೆ ಅಲ್ಲ, ಕೇವಲ ತೋರಿಕೆಗಾಗಿ ನಾವು ಅಭ್ಯಾಸ ಮಾಡೋದಲ್ಲ. ಅದನ್ನು ಜೀವನ ವಿಧಾನವಾಗಿ ಮಾಡ್ಕೊಳ್ಳೋದು ಹೇಗೆ, ಅದನ್ನು ನಾವು ಆ ಅಭ್ಯಾಸವನ್ನು ಅಂತರ್ಗತ ಮಾಡಿಕೊಳ್ಳೋದು ಹೇಗೆ. ಯಾರು ಸತತವಾಗಿ ಅಭ್ಯಾಸವನ್ನು ಅವರ ಕಾರ್ಯಕ್ಷೇತ್ರದಲ್ಲಿ ಮಾಡಿದ್ದಾರೋ ಅವರು ಸಾಧನೆ ಮಾಡಿದ್ದಾರೆ, ಚರಿತ್ರೆಯಲ್ಲಿ ಅವರು ಅವಿಸ್ಮರಣೀಯವಾಗಿದ್ದಾರೆ. ಯಾಕಂದರೆ ಯಾವುದೇ ಕೆಲಸಗಳು ಕೂಡ ಅಭ್ಯಾಸ ಇಲ್ಲದಲೇ ನಾವು ಆ ಕೆಲಸದಲ್ಲಿ ನೈಪುಣ್ಯತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಾರ್ಯಕ್ಷೇತ್ರದ ತಲಸ್ಪರ್ಶಿಯಾದ ಆಳಾಗಲದ ಆ ಅನುಭವಗಳ ಹೆಪ್ಪನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು ಅಂದರೆ ನಾವು ಆ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ನಾವು ಅಭ್ಯಾಸವನ್ನು ತೊಡಗಿಸಿಕೊಳ್ಳಬೇಕು. ಅದು ಯಾವುದೇ ಕ್ಷೇತ್ರ ಇರಲಿ, ಏಕೆಂದರೆ ಅಭ್ಯಾಸ ಒಂದೇ ನಮಗೆ ಮೂಲ ಮಂತ್ರ. ಹಾಗಾಗಿ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಗುರಿಗಳನ್ನು ನಾವು ಈಡೇರಿಸ್ಕೋಬೇಕು ಅಂದರೆ, ನಾವು ನಮ್ಮ ಜ್ಞಾನದ ಚಕ್ಷುಗಳನ್ನು ನಾವು ಹೊರಗಿನ ಜಗತ್ತಿಗೆ ತೋರಿಸಬೇಕು ಅಂದರೆ ಸತತ ಅಭ್ಯಾಸ ಒಂದೇ ನಮಗೆ ಮೂಲ ಕಾರಣ. ಹಾಗಾಗಿ ನಾವು ಆ ಅಭ್ಯಾಸದ ಕಡೆನೇ ಹೋಗಬೇಕು. ನೋಡಿ, ಸಾಹಿತ್ಯದಲ್ಲಿ ಅಭ್ಯಾಸ ಇರುವವರು ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಬೇಕು, ಸಂಗೀತದಲ್ಲಿ ಅಭ್ಯಾಸ ಇರೋರು ಸಂಗೀತದ ಬಗ್ಗೆ ಅಧ್ಯಯನ ಮಾಡಬೇಕು, ರಂಗಭೂಮಿಯಲ್ಲಿ ಕೆಲಸ ಮಾಡಿರೋರು ರಂಗಭೂಮಿ ಬಗ್ಗೆ ಮಾತಾಡಬೇಕು, ಮತ್ತು ಸಿನಿಮಾದ ಬಗ್ಗೆ ಮಾತಾಡ್ತಿರೋರು ಸಿನಿಮಾದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾವುದೇ ಆಗಿರಲಿ, ಅದು ಅಭ್ಯಾಸ ಅಂದರೆ ಅದನ್ನು ಅನುಭವಗಳನ್ನು ಪಡ್ಕೋಬೇಕು. ಒಂದು ಕಾರ್ಯಕ್ಷೇತ್ರದ ಅನುಭವಗಳನ್ನು ಪಡೆದುಕೊಂಡು ನಮ್ಮದಾಗಿಸಿಕೊಂಡಾಗ ಆ ಅಭ್ಯಾಸದ ಹೆಪ್ಪನ್ನು ನಾವು ಹೊಡೆದಾಗ ನಮ್ಮ ಗುರಿಗಳಿಗೆ ಒಂದು ಖಚಿತವಾದ ದಾರಿ ಸಿಗುತ್ತೆ. ನೋಡಿ, ಯಾವುದೇ ಒಂದು ಸಂಗೀತದ ಜ್ಞಾನವನ್ನು ಪಡಿಬೇಕು ಅಂದರೆ ಸತತವಾಗಿ ಗುರುಮುಖೇನ ಕಲಿತಾ ಬರ್ತಿರ್ತಾರೆ. ಒಂದು ಸಂಗೀತದ ರಿಯಾಜ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಲಿತಿರ್ತಾರೆ. 7-8 ಗಂಟೆ ಸಮಯ ಅವರು ರಿಯಾಜಲ್ಲಿ ಕಾಲ ಕಳೀತಿರ್ತಾರೆ. ಒಂದು ರಾಗವನ್ನು, ಒಂದು ಆಲಾಪವನ್ನು ಅದನ್ನು ತಮ್ಮದಾಗಿಸಿಕೊಳ್ಳಬೇಕಂದ್ರೆ ಅದು ಸಾವಿರಾರು ಗಂಟೆಗಳ ಪ್ರಯತ್ನವಾಗಿ, ಸುಮಾರು ವರ್ಷಗಳ ಪ್ರಯತ್ನದಿಂದಾಗಿ ಆ ರಾಗವನ್ನು, ಆ ಆಲಾಪವನ್ನು ಪಡೆದುಕೊಳ್ತಾರೆ. ಹಾಗೆ ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ರಂಗಭೂಮಿ ಆಗಲಿ, ಸಿನಿಮಾ ಕ್ಷೇತ್ರ ಆಗಿರಲಿ, ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ಅಭ್ಯಾಸವನ್ನು ನಾವು ನಿರಂತರವಾಗಿ ನಾವು ಮಾಡ್ಕೋಬೇಕು. ಆ ಅಭ್ಯಾಸದ ಮೂಲಕವೇ ನಾವು ನಮ್ಮ ಜ್ಞಾನದ ಚಕ್ಷುಗಳನ್ನು ಅಂದರೆ ನಮ್ಮಲ್ಲಿರುವ ಅಂತರ್ಗತ ಜ್ಞಾನವನ್ನು ನಾವು ಹೊರ ಜಗತ್ತಿಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಭ್ಯಾಸವನ್ನು ನಾವು ಮಾಡಿಕೊಳ್ಳುತ್ತಾ ಆ ಅಭ್ಯಾಸದ ಆ ಬೀಜವಾಕ್ಯವನ್ನು ನಾವು ಅನುಭವಿಸಿಕೊಳ್ಳುತ್ತಾ ಅದು ನಮ್ಮದಾಗಿಸಿಕೊಳ್ಳಬೇಕೆಂದರೆ ನಾವು ಅಭ್ಯಾಸವನ್ನು ಒಂದು ಜೀವನ ವಿಧಾನವಾಗಿ ಮಾಡ್ಕೋಬೇಕು. ಆಮೇಲೆ
ಯಾವುದೇ ಕಷ್ಟ ಕೋಟಲೆಗಳು ಬರಲಿ, ಯಾವುದೇ ಎಂತಹ ಅಡೆತಡೆ ಬರಲಿ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ, ನನ್ನ ಕೈಲಿ ಸಾಧ್ಯ ಇದು, ನನ್ನಿಂದ ಯಾವುದೂ ಅಸಾಧ್ಯವಲ್ಲ, ನಾನು ಮಾಡೇ ತೋರಿಸ್ತೀನಿ, ನನ್ನ ಅಂತರ್ಗತದಲ್ಲಿರುವ ನನ್ನ ಗುರಿಯನ್ನು, ನನ್ನ ಜ್ಞಾನವನ್ನು, ನನ್ನ ವಿಚಾರಧಾರೆಯನ್ನು, ನನ್ನ ಗ್ರಹಿಕೆಯನ್ನು ಈ ಜಗತ್ತಿಗೆ ತೋರಿಸ್ತೀನಿ ಅನ್ನೋ ಒಂದು ಉದಾತ್ತವಾದ ಹಂಬಲವನ್ನು ಇಟ್ಕೋಬೇಕು. ಏಕೆಂದರೆ ಈ ಹಂಬಲ ಇಲ್ಲದೆ ಹೋದರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸತತ ಅಭ್ಯಾಸ ನಮಗೆ ಒಂದು ಮೂಲ ಮಂತ್ರವಾಗಲಿ, ಸತತ ಅಭ್ಯಾಸ ನಮಗೆ ಒಂದು ಬೀಜವಾಕ್ಯವಾಗಲಿ, ಸತತ ಅಭ್ಯಾಸ ಒಂದು ತಾಯಿ ಬೇರಾಗಲಿ. ಅದು ಯಾವುದೇ ಕ್ಷೇತ್ರದ ನೀವು ಆ ಕ್ಷೇತ್ರದ ಆ ತಲಸ್ಪರ್ಶಿಯಾದ ಅಧ್ಯಯನವನ್ನು ನೀವು ಪಡಿಬೇಕು ಅಂದರೆ, ಆ ಅನುಭವಗಳನ್ನು ಪಡಿಬೇಕು ಅಂದರೆ, ಅದರ ಆ ಕ್ಷೇತ್ರದ ನೀವು ಆ ಫಲಗಳನ್ನು ತಮ್ಮದಾಗಿಸಿಕೊಳ್ಳಬೇಕೆಂದರೆ ಸತತ ಅಭ್ಯಾಸವೇ ಒಂದು ಕಾರಣ. ಅದು ಯಾವುದೇ ಕ್ಷೇತ್ರ ಇರಲಿ, ಅಭ್ಯಾಸ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಟೀ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಅನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಗೆ ಇರಬೇಕು. ನಮಗೆ ಒಂದು ಸಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವೊಂದು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಮೇಲೆ ಒಂದು ಬರವಣಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾವು ಬರವಣಿಗೆ ನಾನು ಸತತ ಅಭ್ಯಾಸ ಮಾಡ್ಕೊಳ್ತಾ, ಸತತ ಬರೀತಾ, ಹರಿದು ಹಾಕ್ತಾ ಹೇಗೆ ಮುಂದೆ ಸಾಗ್ತೀವೋ ಹಾಗೆ ನಮ್ಮ ಅಭ್ಯಾಸವನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು. ಸೋಲಾಗಲಿ ಗೆಲುವಾಗಲಿ ನಾವು ಯಾವುದನ್ನು ಪಕ್ಕಕ್ಕಿಟ್ಟು ನಮ್ಮ ಗುರಿಗಳನ್ನು ನಾವು ಮುಟ್ಟಬೇಕು ಅಂದರೆ ಅಭ್ಯಾಸ ಒಂದೇ ನಮಗೆ ಕಾರಣ. ಸ್ನೇಹಿತರೆ, ಇಷ್ಟು ಸಾಕು ಅಂತ ಕಾಣುತ್ತೆ. ಮುಂದಿನ ಸಂಚಿಕೆ, ಕೊನೆ ಸಂಚಿಕೆ ಆತ್ಮವಿಶ್ವಾಸವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂಥೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.